ವಿಜಯನಗರ ಜಿಲ್ಲೆ ಹೂವಿನಹಡಗಲಿ ಪಟ್ಟಣದ ಶ್ರೀ ಶಿರಡಿ ಸಾಯಿಬಾಬಾ ಮಂದಿರದಲ್ಲಿ 6ನೇ ವರ್ಷದ ಗುರುಪೂರ್ಣಿಮಾ ಮಹೋತ್ಸವವು ಅತ್ಯಂತ ಶ್ರದ್ಧಾ ಭಕ್ತಿಯಿಂದ ಹಾಗೂ ಧಾರ್ಮಿಕ ವೈಭವದೊಂದಿಗೆ ನೆರವೇರಿತು. ಓಂ ತ್ರ್ಯಂಬಕಂ ಯಜಾಮಹೇ ಸುಗಂಧಿಂ ಪುಷ್ಟಿವರ್ಧನಂ ಉರ್ವಾರುಕಮಿವ. ಮಹೋತ್ಸವದ ಅಂಗವಾಗಿ ಕಾಕಡ ಆರತಿಯೊಂದಿಗೆ ಪೂಜಾ ಕಾರ್ಯಕ್ರಮಗಳಿಗೆ ಚಾಲನೆ ನೀಡಲಾಯಿತು. ಸಾಯಿಬಾಬಾರಿಗೆ ಪಂಚಾಮೃತಾಭಿಷೇಕ, ಕ್ಷೀರಾಭಿಷೇಕ, ವಿಶೇಷ ಅಲಂಕಾರ, ಮಹಾಮಂಗಳಾರತಿ, ಅಷ್ಟೋತ್ತರ ಹಾಗೂ ಸತ್ಯಚರಿತ ವ್ರತ ನೆರವೇರಿದವು. ಬಳಿಕ ಮಲ್ಲಿನಕೇರಿ ಮಠ ಹಾಗೂ ಗವಿಮಠದ ಪೂಜ್ಯ ಶ್ರೀಗಳ ಪಾದಪೂಜೆ ಕಾರ್ಯಕ್ರಮ ಮತ್ತು ಭಕ್ತಾದಿಗಳಿಂದ ಲಲಿತಾ ಸಹಸ್ರನಾಮ ಪೂಜೆ ಹಾಗೂ ಸಂಪೂರ್ಣ ಭಗವದ್ಗೀತೆ ಪಾರಾಯಣ ಜರುಗಿತು. ಇದೇ ಪವಿತ್ರ ಸಂದರ್ಭದಲ್ಲಿ ಡಾಕ್ಟರ್ ನಾಗನಗೌಡ ದೀಪ್ತಿಯವರು ದೇವಸ್ಥಾನಕ್ಕೆ ನೂತನ ಪಲ್ಲಕ್ಕಿಯನ್ನು ಕೊಡುಗೆಯಾಗಿ ನೀಡಿದರು. ಆಗಮಿಸಿದ ಭಕ್ತಾದಿಗಳಿಗೆ ಬೆಳಗ್ಗೆ ಟಿಫಿನ್ ಹಾಗೂ ದಿನಪೂರ್ತಿ ನಿರಂತರ ಪ್ರಸಾದ ಸೇವೆಯನ್ನು ಏರ್ಪಡಿಸಲಾಗಿತ್ತು. ಈ ಪ್ರಸಾದ ಸೇವೆಯನ್ನು ಪತ್ರಕರ್ತರಾದ ಜಗದೀಶ್, ಉಪನ್ಯಾಸಕರಾದ ಸುರೇಶ್ ತೆಂಗಿನಕಾಯಿ ಹಾಗೂ ರೇವಣಸಿದ್ದಪ್ಪ ಅವರು ವಹಿಸಿಕೊಂಡಿದ್ದರು. ದೇವಸ್ಥಾನದ ಅಧ್ಯಕ್ಷರಾದ ಶ್ರೀನಿವಾಸ್ ರೆಡ್ಡಿ, ಕಮಿಟಿ ಪದಾಧಿಕಾರಿಗಳು, ನಿರ್ದೇಶಕರು ಹಾಗೂ ನೂರಾರು ಭಕ್ತಾದಿಗಳು ಪಾಲ್ಗೊಂಡು ಸಾಯಿಬಾಬಾರ ಕೃಪೆಗೆ ಪಾತ್ರರಾದರು. ಸಾಯಿಬಾಬಾ ಚಾರಿಟಬಲ್ ಟ್ರಸ್ಟ್ ದೇವಸ್ಥಾನದಿಂದ ನಾವು ಇವತ್ತು ಬೆಳಿಗ್ಗೆ ಕಾಕಡ ಆರತಿ 5:15ಗೆ ಸ್ಟಾರ್ಟ್ ಮಾಡಿದ್ವಿ. ಕಾಕಡ ಆರತಿ 5:15ಗೆ ಸ್ಟಾರ್ಟ್ ಮಾಡಿದ್ವಿ. ಆಮೇಲೆ ಬಾಬಾವರಿಗೆ ಕ್ಷೀರಾಭಿಷೇಕ, ಪಂಚಾಮೃತ ಅಭಿಷೇಕ ಮಾಡಿದ್ವಿ. ಆಮೇಲೆ ಸಾಯಿ ಸತ್ಯವ್ರತಗಳನ್ನು ಮಾಡಿದ್ವಿ. ಅದು ಅಲ್ಲದೆ ಬಾಬಾವರಿಗೆ ಅಲಂಕಾರ ಸೇವೆ ಮತ್ತೆ ಆರತಿ ಎಲ್ಲನೂ ಮಾಡಿದ್ವಿ. ನಾವು ಯಾವ ಥರ ಮಾಡಿದ್ವಿ ಅಂದರೆ ಶಿರಡಿನಲ್ಲಿ ಮಾಡೋ ವಿಧಿವಿಧಾನಗಳನ್ನು ನಾವು ಇಲ್ಲಿ ಮಾಡಿದ್ದೇವೆ. ನಾವು ಇದು 6ನೇ ವರ್ಷ ಮಾಡ್ತಾ ಇದ್ದೀವಿ. ಅಲ್ಲಿ ಯಾವ ಥರ ಮಾಡ್ತಾ ಇದ್ದೀವೋ ನಾವು ಅದನ್ನೇ ಆಚರಣೆ ಮಾಡಿದ್ವಿ. ಇಲ್ಲಿ ಭಾಳ ಭಕ್ತರು, ದಾನಿಗಳು ಇದ್ದಾರೆ. ಅವರೆಲ್ಲರ ಸಹಕಾರದಿಂದ ನಿರಂತರ ಪ್ರಸಾದ ಸೇವನೂ ನಡೆದಿದೆ. 9 ಗಂಟೆ ಆ ಟೈಮ್ಗೆ ಗುರು ಪೌರ್ಣಮಿ ಪ್ರಯುಕ್ತ ಗುರುಗಳಿಗೆ ಪಾದ ಸೇವನೂ ಮಾಡಿದ್ದೀನಿ. ನಮ್ಮಲ್ಲಿ ಮಠದ ಸ್ವಾಮಿಯವರು ಅವ್ರನ್ನ ಕರ್ಕೊಂಡು ಬಂದು ಮಾಡಿದ್ದೀನಿ. ಬುದ್ಧಿ ಬಂದಿದ್ರು. ಹಾಗೆ ಗೋವಿಸಿದ್ದೇಶ್ವರ ಮಠದ ಅಜ್ಜಿಯವರು ಪಾದ ಪೂಜೆ ಮಾಡಿದ್ರು ಅವರಿಗೆ. ಹಾಗೆ 8:15ರಿಂದ ಪ್ರಸಾದ ಸೇವೆಯನ್ನು ಪ್ರಾರಂಭ ಮಾಡಿ ಸಾಯಂಕಾಲ 8:15 ತನಕ ನಿರಂತರ ಪ್ರಸಾದ ಸೇವೆ ಮಾಡಲಾಗಿದೆ. ಈ ಪ್ರಸಾದ ಸೇವೆಗೆ ನಮ್ಮ ಭಕ್ತಾದಿಗಳೆಲ್ಲ ಹಲವಾರು ಮಂದಿ ಸಹಾಯ ಮಾಡಿದರು. ಅವರೆಲ್ಲ ನಾವು ನಮ್ಮ ಟ್ರಸ್ಟಿಂದ ಹೃತ್ಪೂರ್ವಕ ಅಭಿನಂದನೆಗಳು ತಿಳಿಸ್ತಾ ಇದ್ದೀವಿ. ಮುಂದೆ ಹೀಗೆ ನಮ್ಮ ಸಮಾಜ ಸೇವೆ ಮಾಡಬೇಕಾದ್ರೆ, ಬಾಬಾ ಸೇವೆ ಮಾಡಬೇಕಾದ್ರೆ ಊರಿನ ಪ್ರಮುಖರೆಲ್ಲ ನಮ್ಗೆ ಅನುಕೂಲ ಮಾಡ್ಕೊಂಡಿದ್ದೇವೆ. ಇನ್ನು ಮುಂದೆ ಬಾಬಾ ಸೇವೆ ಮಾಡಲಿಕ್ಕೆ ನಮ್ಗೆ ಅನುಕೂಲ ಆಗ್ತದೆ ಅಂತೇಳಿ ವಿನಂತಿ ಮಾಡ್ಕೊಂಡು ಜೈ ಹಿಂದ್, ಜೈ ಸಾಯಿಬಾಬಾ. ನಿಖರ ಸುದ್ದಿಗಾಗಿ ನೋಡ್ತಾ ಇರಿ ವಾಯ್ಸ್ ಆಫ್ ವಿಜಯನಗರ.